ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಷ್ಟೇ ಹಳೆಯ ಕಪ್ಪು ಕಲೆಗಳಾಗಿರ್ಬೋದು, ಬಂಗುಗಳಾಗಿರ್ಬೋದು, ಈ ಪಿಗ್ಮೆಂಟೇಷನ್ ಎಲ್ಲ ಜಾಸ್ತಿ ಆಗ್ತಾ ಇದ್ದರೆ ಈ ಒಂದೇ ರೆಮಿಡಿನ ಮಾಡಿ ನೋಡಿ. 10 ವರ್ಷದ ಯಂಗಾಗಿ ಕಾಣ್ತೀರಾ, 40 ವಯಸ್ಸಿದ್ರೂ ಕೂಡ 30 ಥರ ಕಾಣ್ತೀರಾ. ಅಷ್ಟು ಸುಲಭವಾಗಿ ಈಸಿಯಾಗಿ ಮನೆಯಲ್ಲೇ ಈ ಮನೆ ಮದ್ದನ್ನು ಟ್ರೈ ಮಾಡ್ಬೋದು. ಹಾಗೆ ನೀವೇನಾದರೂ ಪಾರ್ಲರ್ಗೆ ಹೋಗ್ತಾ ಇದ್ದೀರಾ, ಫೇಶಿಯಲ್ ಮಾಡಿಸ್ಕೊಳಕ್ಕೆ ಅನ್ನೋ ಹಾಗಿದ್ದರೆ ಅದನ್ನು ಇವತ್ತಿಂದನೇ ಬಿಟ್ಬಿಡಿ. ಈ ಮನೆಯಲ್ಲಿ ಇರುವಂಥ ರೆಮಿಡಿನ ಟ್ರೈ ಮಾಡಿ. ಫಸ್ಟು ನಾನಿಲ್ಲಿ ಹಸಿ ಹಾಲನ್ನು ತೊಗೊಂಡಿದ್ದೀನಿ. ಹಾಲಿಗೆ ಇಲ್ಲಿ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ಅರಿಶಿನ ಕೊಂಬನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿರುವಂತಹ ಆರ್ಗ್ಯಾನಿಕ್ ಅರಿಶಿನವನ್ನು ಹಾಕ್ಕೋಬೇಕಾಗುತ್ತೆ. ಈಗ ನೋಡಿ, ಅರಿಶಿನ ಹಾಕ್ಕೊಂಡು ಇದನ್ನು ಕುದಿಸ್ಕೋಬೇಕು. ಕಲರ್ ಡಾರ್ಕ್ ಆಗಿ ಬರುತ್ತೆ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಹಾಲು ಮತ್ತು ಅರಿಶಿನ ಎರಡನ್ನೂ ಕೂಡ ಕರೆಕ್ಟಾಗಿ ಕುದಿಸ್ಕೋಬೇಕು. ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ಇದನ್ನು ಕುದಿಸ್ಕೊಳ್ಳಿ. ನೋಡಿ, ಇವಾಗ ಚೇಂಜ್ ಆಗಿದೆ, ನೋಡಿ ಡಾರ್ಕ್ ಆಗಿದೆ ನೋಡಿ. ಈ ರೀತಿ ಕಲರ್ ಚೇಂಜ್ ಆಗೋರಿಗೆ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಸ್ವಲ್ಪ ಹಾಲಿನ ಅಂಶ ಏನಿದೆ ಅದು ಕಮ್ಮಿ ಆಗಬೇಕು, ಥಿಕ್ನೆಸ್ ಬರಬೇಕು, ಅಲ್ಲಿವರೆಗೆ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಎಷ್ಟೇ ಹಳೆಯ ಕಪ್ಪು ಕಲೆಗಳಾಗಿರ್ಬೋದು, ಬಂಗಾಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಎಲ್ಲವನ್ನು ಕೂಡ ಮಾಯವಾಗಿ ಮಾಡುತ್ತೆ. ಏನೇನೆಲ್ಲ ಟ್ರೈ ಮಾಡಿರ್ತಾರೆ ರೆಮಿಡಿಗಳು, ಆದರೆ ವರ್ಕ್ ಆಗ್ತಿರ ಇಲ್ಲ. ಆದರೆ ಈ ರೀತಿ ಮಾಡೋದ್ರಿಂದ ನೀವೇ ನೋಡೋಕ್ಕಾಗೋದಿಲ್ಲ, ಅಷ್ಟು ಶಾಕ್ ಆಗ್ತೀರಾ. ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಇದನ್ನು ವಾರಕ್ಕೆ 3 ದಿನ ಹಚ್ಚಿದರೆ ಸಾಕಾಗುತ್ತೆ ನಿಮಗೆ. ಎಷ್ಟೇ ಬಂಗಿದ್ರೂ ಕೂಡ ಎಲ್ಲವೂ ಕೂಡ ಮಾಯವಾಗುತ್ತೆ. ಫಸ್ಟ್ ನೋಡಿ, ಇಲ್ಲಿ ನಾನು ಅರಿಶಿನ ಮತ್ತು ಹಾಲನ್ನು ಕುದಿಸ್ಬಿಟ್ಟು ಅದು ಆರೋದಕ್ಕೆ ತಣ್ಣಗಾಕಿ ಬಿಟ್ಟಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ತೊಗೊಂಡಿರುವಂಥದ್ದು ಸ್ಫಟಕಗಳು ನಿಮಗೆಲ್ಲ ಗೊತ್ತಿರುತ್ತೆ. ಯಾವುದೇ ಕಿರಾಣಿ ಸ್ಟೋರಿಗೆ ಹೋದರೂ, ಜನರಲ್ ಸ್ಟೋರಿಗೆ ಹೋದರೂ ಸಿಕ್ಬಿಡುತ್ತೆ. ಈ ಕಿರಾಣಿ ಸ್ಟೋರ್ನಲ್ಲಿ ಒಂದು 10 ರೂಪಾಯಿಗೆ ಅಂತೇಳಿ ತೊಗೊಂಬಂದರೆ ಸಾಕಾಗುತ್ತೆ ನೋಡಿ. ಅದನ್ನು ಇವಾಗ ಕುಟ್ಟಿ ಪುಡಿ ಮಾಡ್ಕೋಬೇಕು. ಈ ರೀತಿ ಕುಟ್ಟಿ ಪುಡಿ ಮಾಡಿಕೊಂಡು ಇದನ್ನು ನಾವು ನಾರ್ಮಲ್ಲಾಗಿ ತುಂಬ ಮೇಲ್ಗಡೆ ಎಲ್ಲ ಮುಖದ ಮೇಲ್ಗಡೆ ಸಣ್ಣ ಸಣ್ಣ ಗುಳ್ಳೆಗಳಾಗಿರುತ್ತೆ, ಅಥವಾ ಕ್ಯೂ ಟೈಪ್ ಆಗಿಬಿಟ್ಟು ಒಡೆದೋಗ್ಬಿಟ್ಟಿರುತ್ತೆ, ರಕ್ತ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾ ಇರೋದು. ಸ್ಮೂತ್ನೆಸ್ ಆಗುತ್ತೆ ಸ್ಫಟಕ ಯೂಸ್ ಮಾಡೋದ್ರಿಂದ. ನಮ್ಮ ಒಂದು ಫೇಸ್ ಏನಿದೆ ಸ್ಮೂತ್ನೆಸ್ ಆಗುತ್ತೆ. ಅಷ್ಟೇ ಅಲ್ಲದೆ ಗುಳ್ಳೆಗಳನ್ನು, ಇನ್ಫೆಕ್ಷನ್ಗಳನ್ನು ತಡೆ ಹಿಡಿಯೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ. ಅದನ್ನು ಕೂಡ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಅರಿಶಿನ ಮತ್ತು ಹಾಲನ್ನು ಏನು ಕುದಿಸಿಟ್ಕೊಂಡಿದ್ವಲ್ಲ, ಅದಕ್ಕೆ ಈಗ 1 ಸ್ಪೂನ್ ಆಗುವಷ್ಟು ಸ್ಫಟಕದ ಪುಡಿನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಈಗ ಹನಿ ಅಂತೂ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಫೇಸನ್ನು ನಾವು ಗ್ಲೋ ಮಾಡೋಕ್ಕೋಸ್ಕರ ಇನ್ಸ್ಟೆಂಟ್ ಆಗಿರ್ಬೋದು ಅಥವಾ ಲೈಫ್ ಲಾಂಗ್ ಆಗಿರ್ಬೋದು, ಈ ಒಂದು ರೆಮಿಡಿನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಹನಿನ ಯೂಸ್ ಮಾಡಲೇಬೇಕು. ಅದರಿಂದ ನಿಮ್ಮ ಫೇಸ್ ಆಗಿರ್ಬೋದು ಅಥವಾ ನಿಮ್ಮ ಬಾಡಿ ಆಗಿರ್ಬೋದು ಹೈಡ್ರೇಷನ್ ಇರುತ್ತೆ, ಫೇಸ್ ಹೈಡ್ರೇಟ್ ಆಗಿರುತ್ತೆ, ಗ್ಲೋಯಿಂಗ್ ಇರುತ್ತೆ, ಸ್ಮೂತ್ನೆಸ್ ಇರುತ್ತೆ, ಸಾಫ್ಟ್ ಸ್ಕಿನ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಜೇನುತುಪ್ಪನ ಕಂಪಲ್ಸರಿ ಯೂಸ್ ಮಾಡ್ತಾಯಿದ್ದೀನಿ. ಜೇನುತುಪ್ಪನ ಹಾಕಿದ ಮೇಲೆ ಸ್ಫಟಕ ಏನಿದೆ ನೋಡಿ, ಅದನ್ನು 1 ಸ್ಪೂನ್ ಹಾಕ್ಕೋಬೇಕಾಗುತ್ತೆ. ಇಷ್ಟು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಸ್ಫಟಕದ ಏನಿದೆ ನೋಡಿ, ಅದು ಪುಡಿ ಏನಿದೆ ಅಲ್ವಾ, ಅದು ನೀಟಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕಲಿಸ್ಕೊತಾನೆ ಇರಿ. 1-2 ನಿಮಿಷಗಳ ಕಾಲ ಬಿಡಲಾರ್ದೇ ಕಲಿಸ್ತಾ ಇರಿ. ಆಗಿದ್ದಾಗ ಇದು ಕರಗಿಬಿಡುತ್ತೆ, ಇಲ್ಲ ಅಂತಂದರೆ ಇದು ಹಾಗೆ ಉಳ್ಕೊಂಡು ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಕರಗಿಸ್ತಾನೆ ಇರಬೇಕು. ನೋಡಿ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈಗ ಇನ್ಸ್ಟೆಂಟಾಗಿ ನೀವು ಏನಾದರೂ ಮದುವೆ ಫಂಕ್ಷನ್ಸ್ಗೆ ಹೋಗ್ತಾ ಇರ್ತೀರಾ, ಫೇಶಿಯಲ್ ಮಾಡಿಸ್ಕೊಳಕ್ಕೆ ಟೈಮ್ ಇಲ್ಲ, ಫೇಸ್ ಪ್ಯಾಕ್ ಹಾಕೋಳಕ್ಕೆ ಟೈಮ್ ಇಲ್ಲ ಅನ್ನೋರು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡೋದ್ರಿಂದ ನಿಮ್ಮ ತ್ವಚೆ ಏನಿದೆ ಗ್ಲೋ ಆಗುತ್ತೆ, ಪಿಗ್ಮೆಂಟೇಷನ್ ಏನಿದೆ ರಿಮೂವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಎಷ್ಟೇ ಹಳೆಯ ಬಂಗು ಕಪ್ಪು ಕಲೆಗಳಿರ್ಬೋದು ಎಲ್ಲವೂ ಕೂಡ ಮಾಯ ಹಾಕೋಕ್ಕೆ ಕಡಲೆ ಹಿಟ್ಟು ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ ಸ್ವಲ್ಪ ತಿಕ್ಕಾಗಬೇಕು. ಅದಕ್ಕೆ ಹಿಟ್ಟನ್ನು ನೋಡಿ ಹಾಕ್ಕೊಳ್ಳಿ. ನಿಮಗೆ ಇನ್ನೂ ಸ್ವಲ್ಪ ತೆಳುವಾಗಿದೆ ಅನ್ನೋ ಹಾಗಿದ್ರೆ 1 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನಾನು ಇಲ್ಲಿ ಕಲಸಿದ ತಕ್ಷಣ ಹದವಾಗಿ ಕರೆಕ್ಟಾಗಿ ಬಂದಿದೆ. ಹಾಗಾಗಿ ನಾನು ಇಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ. ನೋಡಿ, ಈ ರೀತಿ ತಿಕ್ನೆಸ್ ಆಗಿ ಬಂದರೆ ಸಾಕು. ಇದನ್ನು ನೀವು ಯಾವ ಟೈಮ್ನಲ್ಲಾದರೂ ಯೂಸ್ ಮಾಡ್ಬೋದು. ಫಂಕ್ಷನ್ಗೆ ಹೋಗ್ತಾ ಇದ್ದೀರ ಅಂದರೆ ಒಂದು 1/2 ಅವರ್ ಮುಂಚೆ ನೀವು ಈ ಫೇಸ್ ಪ್ಯಾಕ್ನ ಹಾಕ್ಕೊಂಡ್ಬಿಟ್ಟು ಮುಖ ತೊಳ್ಕೊಳೋದ್ರಿಂದ ಗ್ಲೋ ಆಗಿ ಬರುತ್ತೆ, ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ. ಹಾಗೆ ಕಪ್ಪು ಕಲೆಗಳೆಲ್ಲ ಹೋಗಬೇಕು ಅನ್ನೋ ಹಾಗಿದ್ರೆ ಇದನ್ನು ನೀವು ರಾತ್ರಿ ಸಮಯದಲ್ಲಿ ಮಲಗೋಕ್ಕಿಂತ ಮುಂಚೆ ಇದನ್ನು ಮುಖನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಇದನ್ನು ಯೂಸ್ ಮಾಡಿಕೊಂಡು ಒಂದು 1/2 ಅವರಿಂದ 1 ಅವರ್ ತನಕ, ಅಥವಾ ನೀವು ಇದರಲ್ಲಿ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀರಾ, ಜೇನುತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀರಾ, ಇದರಲ್ಲಿ ಏನಾದರೂ ನೀವು ಹಾಲಿನ ಕೆನೆನ ಆ್ಯಡ್ ಮಾಡೋ ಹಾಗಿದ್ದರೆ ಇದನ್ನು ನೀವು ಮಾರ್ನಿಂಗ್ ತನಕ ಇಟ್ಕೋಬೋದು. ಬಟ್ ನಾನು ಇಲ್ಲಿ ಹಾಲಿನ ಕೆನೆ ಏನು ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ಇದನ್ನು ಒಂದು 1/2 ಅವರಿಂದ 1 ಅವರ್ ತನಕ ಇದನ್ನು ನಿಮ್ಮ ಫೇಸ್ ಮೇಲೆ ಇಟ್ಕೊಂಡ್ಬಿಟ್ಟು ಆಮೇಲೆ ಡ್ರೈ ಆಗೋವರೆಗೂ ಬಿಡಬೇಕು. ಡ್ರೈ ಆಗಿದ ತಕ್ಷಣ ಸ್ವಲ್ಪ ಉಗುರು ಬೆಚ್ಚ ನೀರಿನಿಂದ ಮುಖನ ತೊಳ್ಕೊಂಡ್ಬಿಟ್ಟು ಇದನ್ನು ಹಾಗೆ ಬಿಟ್ಟು ಸ್ವಲ್ಪ ಫೇಸ್ ಕ್ರೀಮ್ ಏನಾದರೂ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಸನ್ಸ್ಕ್ರೀನ್ ಇರುತ್ತಲ್ವ, ಅದನ್ನು ನಿಮ್ಮ ಕೈಲಿ ಆಗೋದಿಲ್ಲ ಅಂತಂದರೆ ಸ್ವಲ್ಪ ವ್ಯಾಸ್ಲೈನ್ನ ತೊಗೊಂಡ್ಬಿಟ್ಟು ಸ್ವಲ್ಪ ಮುಖಕ್ಕೆ ಹಚ್ಕೊಂಡ್ರು ನಡೆಯುತ್ತೆ. ಸ್ಕಿನ್ ಏನಿದೆ ನೋಡಿ ಗ್ಲೋ ಆಗಿ ಸ್ಮೂತ್ ಆಗಿರೋದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡೋದು. ನೆಕ್ಸ್ಟ್ ನೋಡಿ, ಇವಾಗ ಇದನ್ನು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತೇಳಿ. ಡೆಡ್ ಸ್ಕಿನ್ ಎಲ್ಲ ಕ್ಲಿಯರ್ ಆಗುತ್ತೆ. ಹಾಗೆ ಎಷ್ಟೇ ಹಳೆಯ ಬಂಗು ಕಪ್ಪುಗಳಿರ್ಬೋದು ಎಲ್ಲ ಕೂಡ ಮಾಯವಾಗುತ್ತೆ ಅಂತ ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತೇಳಿ. ನೀವು 1 ಟೈಮ್ ಟ್ರೈ ಮಾಡಿ. ವಾರದಲ್ಲಿ 1 ಟೈಮ್ ಅಥವಾ 2 ಟೈಮ್ ಮಾಡಿಕೊಂಡ್ರೆ ನಡೆಯುತ್ತೆ. ನೈಟ್ ಟೈಮ್ನಲ್ಲಿ ಮಲಗೋ ಟೈಮ್ನಲ್ಲಿ ಈ ರೀತಿ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ಸಾಕು. ನಿಮ್ಮ ಫೇಸ್ನಲ್ಲಿರುವಂಥ ಎಷ್ಟೇ ಕರೆ ಚುಕ್ಕಿ ಆಗಿರ್ಬೋದು ಎಲ್ಲವೂ ಕೂಡ ಮಾಯವಾಗುತ್ತೆ. ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.